ಓಕೆ. ನಾನಿವಾಗ ಸಿ ಒ ಆಗಿ ಒಂದು ಇನ್ಸ್ಟೆನ್ಸ್‌ನ ಲಾಂಚ್ ಮಾಡ್ತೀನಿ. ನೀವು ಯಾವ್ದು ಬೇಕಾದ್ರೂ ತಗೋಬೋದು. ನಾನು CIVOನ ಕ್ಲೌಡ್ ಪ್ರೊವೈಡರ್ ಆಗಿ ತಗೊಂಡಿದ್ದೀನಿ. ನೆಕ್ಸ್ಟು ನಾನು ಹೋಸ್ಟ್ ನೇಮ್ ಕೊಡ್ತೀನಿ. ನೀವು ಬೇಕಾದರೆ AWS ಅಲ್ಲೇ ಒಂದು ಇನ್ಸ್ಟೆನ್ಸ್‌ನ ಕ್ರಿಯೇಟ್ ಮಾಡ್ಬೋದು. ಬಟ್ ನನಗಿದು ಫ್ರೀ ಆಗಿರೋದ್ರಿಂದ ನಾನು ಇದನ್ನ ತಗೊಳ್ತಾ ಇದ್ದೀನಿ. ಓಕೆ, ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ರೂಟ್ ಯೂಸರಾಗಿ ಲಾಗಿನ್ ಆಗ್ತಾ ಇದ್ದೀನಿ. ಮತ್ತು ಫೈರ್ವಾಲ್ ಬಂದು ಆಲ್ ಪೋರ್ಟ್‌ನ ಎನೇಬಲ್ ಮಾಡ್ತೀನಿ. ಓಕೆ, ಕ್ರಿಯೇಟ್. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು ವಾಲ್ಟ್ ಏನಿದೆ ಕ್ರಿಯೇಟ್ ಆಗ್ತಾ ಇದೆ. ಕ್ರಿಯೇಟ್ ಆದಮೇಲೆ ಬಂದು ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇಲ್ಲಿ ಜನ್ರೇಟ್ ಆಗುತ್ತೆ. ಓಕೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ನಾನು ಬಂದು ಇನ್ಸ್ಟಾಲೇಷನ್ಗೆ ಏನೇನು ಬೇಕು ಅದನ್ನು ಆ ವೆಬ್ಸೈಟ್ಗೆ ಹೋಗಿ ಮೊದಲೇ ಕಾಪಿ ಮಾಡಿ ಇಟ್ಕೊಳ್ತೀನಿ. ಇಲ್ಲ ನಿಮ್ಗೆ ತೋರಿಸಿ ನೋಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಡೌನ್ಗೆ ಹೋಯ್ತು ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ ಲಿನಕ್ಸ್ ಉಬುಂಟು ಮಿಷಿನ್ದು. ಜಸ್ಟ್ ಕಾಪಿ ಮಾಡಿ ಇಟ್ಕೊಂಡಿರಿ. ಓಕೆ, ಇದು ಇನ್ಸ್ಟೆನ್ಸು ರನ್ ಆದಮೇಲೆ ಡೈರೆಕ್ಟು ಅದನ್ನು ಕಾಪಿ ಪೇಸ್ಟ್ ಮಾಡೋಣ, ಇನ್ಸ್ಟಾಲ್ ಮಾಡೋಣ. ಓಕೆ, ನೋಡ್ಬೋದು ವಾಲ್ಟು ಇನ್ಸ್ಟೆನ್ಸ್ ಎನೇಬಲ್ ಆಗಿದೆ. ಓಕೆ, ಪಬ್ಲಿಕ್ ಕಾಪಿ ಮಾಡ್ಕೊಳ್ತೀನಿ. ನಾನು ಬಂದು ಮೊಬಿ ಎಕ್ಸ್ಟ್ರೀಮಲ್ಲಿ ಲಾಗಿನ್ ಆಗ್ತೀನಿ. ಜಸ್ಟ್ ಸೆಷನ್ ಮೇಲೆ ಕ್ಲಿಕ್ ಮಾಡಿ SSH ಇದರಲ್ಲಿ ಬಂದು ನಾನು ಹೋಸ್ಟ್ ಐ ಡಿ ಪೇಸ್ಟ್ ಮಾಡ್ತೀನಿ. ಯೂಸರ್ ನೇಮ್ ಬಂದು ರೂಟು. ಇಲ್ಲೋಗಿ ರೀನೇಮ್ ಮಾಡ್ತೀನಿ ವಾಲ್ಟ್. ಓಕೆ, ವಾಲ್ಟ್ ಸರ್ವರ್. ಓಕೆ, ಇವಾಗಿದು ಪಾಸ್ವರ್ಡ್ನ ಕೇಳ್ತಾ ಇದೆ. ನಾನಿವಾಗ ಪಾಸ್ವರ್ಡ್ನ ಎಂಟ್ರಿ ಮಾಡ್ತೀನಿ. ಹೋಗಿ ನಾನು ಪಾಸ್ವರ್ಡ್ನ ಕಾಪಿ ಮಾಡ್ಕೊಳ್ತೀನಿ. ಒಂದು ನಿಮಿಷ. ಓಕೆ, SSH ಇನ್ಫಾರ್ಮೇಷನ್. ಓಕೆ, ಪಾಸ್ವರ್ಡ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಪೇಸ್ಟ್ ಮಾಡೋಣ. ಎಸ್. ಓಕೆ, ಇಲ್ಲಿ ಲಾಗಿನ್ ಆಯಿತು. ಇವಾಗ ಬಂದು ಮೊದಲು ಇನ್ಸ್ಟೆನ್ಸ್ನ ಅಪ್ಡೇಟ್ ಮಾಡೋಣ. ಅಪ್ಡೇಟ್ ಆಗಿತ್ತು. ಜಸ್ಟ್ ಇವಾಗ ನಾನು ವಾಲ್ಟ್ದು ಏನಿದೆ, ವಾಲ್ಟ್ ಸರ್ವರ್ದು ಕಮೆಂಟ್ಸ್ಗಳೇನಿದೆ ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಪ್ಯಾಕೇಜ್ ಮ್ಯಾನೇಜರ್ದು ಕಾಪಿ ಆಯಿತು. ನಾನು ಇವಾಗ ಮೊದಲು ವಾಲ್ಟ್ ಸರ್ವರ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಒಂದು ಇನ್ಸ್ಟೆನ್ಸಲ್ಲಿ. ಓಕೆ, ಇದನ್ನು ಜಸ್ಟು ಪೇಸ್ಟ್ ಕೊಡಿ, ಎಂಟರ್. ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳುತ್ತೆ. ಇದೆಲ್ಲ ಕಮೆಂಟ್ಗಳು ಬಂದು ನಾನು ನಂದು ಗಿಟಬಲ್ ಕೊಟ್ಟಿರ್ತೀನಿ. ಗಿಟಬಲ್ಲಿ ಒಂದು ಪಬ್ಲಿಕ್ ರೆಪೋ ಅಂತ ಇದೆ. ಅದರೊಳಗಡೆ ನಿಮಗೆ ಟೆರಾಫಾರ್ಮ್ ಅಂತ ಒಂದು ಫೋಲ್ಡರ್ ಮಾಡಿದ್ದೀನಿ. ಅದರೊಳಗೆಲ್ಲ ಕಮೆಂಟ್ ಸಿಗುತ್ತೆ ನಿಮಗೆ. ಓಕೆ, ಓಕೆ, ಕ್ಲಿಯರ್. ಇದು ಇನ್ನೊಂದು ಸರಿ ರನ್ ಮಾಡಿದೆ ಅಷ್ಟೇ ನಾನು. ನೋಡ್ಬೋದು, ಗಿಟಾಗಿ ಹೋಗ್ತೀನಿ, ರೆಪೋಸಿಟ್ರಿ. ಇಲ್ಲಿ ಬಂದು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಇದರೊಳಗಡೆ ಟೆರಾಫಾರ್ಮ್, ಇದರೊಳಗೆ ವಾಲ್ಟ್ ಕಾನ್ಫಿಗರೇಷನ್ ಅಂತ ಇದೆ ನೋಡಿ, ಇಲ್ಲೆಲ್ಲ ಇದೆ. ಅದ್ರದ್ದು ಲಿಂಕು, ಇನ್ಸ್ಟಾಲೇಷನ್ ಲಿಂಕು. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ವಾಲ್ಟ್ ಸರ್ವರ್ ಬಂದು ಡೆವಲಪ್ಮೆಂಟ್ ಆಗಿ ಲಾಗಿನ್ ಆಗ್ತಾ ಇದ್ದೀವಿ, ಡೆವಲಪರ್ ಆಗಿ. ಇದನ್ನು ಪ್ರೊಡಕ್ಷನ್ ಸರ್ವರಲ್ಲಿ ಯಾವುದೇ ರೀತಿ ಇದನ್ನು ರನ್ ಮಾಡೋಕ್ಕೆ ಹೋಗಬೇಡಿ. 000 ಅಂತ ಅಂದರೆ ಅದು ಆನ್ಲೈನಲ್ಲಿ ಆ್ಯಕ್ಸೆಸ್ ಮಾಡ್ಬೋದು ಅಂತ, ಅಂದರೆ ಔಟ್ಸೈಡಿಂದ ರಿಮೋಟಾಗಿ ಆ್ಯಕ್ಸೆಸ್ ಮಾಡ್ಬೋದು. ಇದು ರೂಟ್ ಟೋಕನ್ ಏನಿದೆ ಅದನ್ನು ಕಾಪಿ ಮಾಡಿ ನಾನು ಒಂದು ಕಡೆ ಇಟ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಆಕ್ಸಿಸ್ ಕೀ ಸೀಕ್ರೆಟ್ ಕೀನ AWSದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ಎಕ್ಸ್ಪೋರ್ಟ್ನ ಕಾಪಿ ಮಾಡ್ಕೊಳ್ತೀನಿ, ಕಾಪಿ. ಓಕೆ, ಇನ್ನೊಂದು ಡೂಪ್ಲಿಕೇಟ್ ಮಾಡ್ತೀನಿ. ಯಾಕಂತಂದರೆ ಅದರಲ್ಲಿ ಆಲ್ರೆಡಿ ಲಿಸನಿಂಗ್ ಸ್ಟಾರ್ಟ್ ಆಗಿದೆ. ಜಸ್ಟ್ ನಾನು ಅದೇ ಕಾಪಿನ ಇನ್ನೊಂದು ಸರಿ ಮಾಡಿ, ಇನ್ನೊಂದು ಸರಿ ಲಾಗಿನ್ ಆಗ್ತಾ ಇದ್ದೀನಿ ಅದೇ ಸೆಷನ್ನ. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕಾಪಿ ಮಾಡಿ ಇವಾಗ ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ವಾಲ್ಟ್ದು ಸರ್ವರ್ದು ಪೋರ್ಟ್ ನಂಬರ್ ಬಂದು 8200. ನಾವು ಯಾವಾಗ 00.0.0 ಅಂತ ಕೊಡ್ತೀವೋ ಅವಾಗ ಆಟೋಮೆಟಿಕ್ಕಾಗಿ ನಾವು ಪಬ್ಲಿಕ್ IP ಮುಖಾಂತರ ಆ್ಯಕ್ಸೆಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾವು ಇಂಟರ್ನಲ್ ಅಷ್ಟೇ ಆ್ಯಕ್ಸೆಸ್ ಮಾಡೋಕ್ಕಾಗೋದು.
ಓಕೆ, ಇಲ್ಲಿ ಜಿ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ನಾವು ಅಲ್ಲಿ ಕಾಪಿ ಮಾಡಿದ್ವಲ್ಲ ರೋಲ್ ಐ ಡಿ, ಅದನ್ನು ರೂಟ್ ಟೋಕನ್ ಅದನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ. ಸೈನ್ ಇನ್ ಕ್ಲಿಕ್ ಮಾಡಿ. ಓಕೆ, ಆಯಿತು. ಇಲ್ಲಿ ನೋಡ್ಬೋದು. ಇವಾಗ ಮೊದಲು ನಾವು ಕೀ ವ್ಯಾಲ್ಯೂ ಪೇರ್ನ ಎನೇಬಲ್ ಮಾಡಬೇಕು. ಅದಕ್ಕೆ ಹೋಗಿ ಸೀಕ್ರೆಟ್ ಇಂಜಿನ್ ಏನಂತ ಇದೆ, ಅದಕ್ಕೆ ಹೋಗಿ ಇಲ್ಲಿ KVನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೀ ವ್ಯಾಲ್ಯೂ ಪೇರು. ಯಾಕಂದರೆ ನಾವು ಇದು ಡಿಫಾಲ್ಟಾಗಿ ಎನೇಬಲ್ ಆಗಿರಲ್ಲ ಇಂಜಿನು, ಅದನ್ನು ಎನೇಬಲ್ ಮಾಡಬೇಕಾಗುತ್ತೆ ಕೀ ವ್ಯಾಲ್ಯೂ ಪೇರ್ನ. ಇಲ್ಲಿ ನಾವು ಸೀಕ್ರೆಟ್ ಕೀ ಮತ್ತು ಆಕ್ಸೆಸ್ ಕೀನ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಕೀ ವ್ಯಾಲ್ಯೂ ಪೇರ್ನ ತಗೊಳ್ತಾ ಇದ್ದೀನಿ. ಇದರೊಳಗೆ ಕ್ರಿಯೇಟ್ ಸೀಕ್ರೆಟು, ಇಲ್ಲಿ ಬಂದು ಪ್ರಾಜೆಕ್ಟ್ 1 ಅಂತ ಕೊಡ್ತೀನಿ ನಾನು. ಪಾತ್ ನೇಮು ಸೀಕ್ರೆಟ್ ಬಂದು ಇವಾಗ ನಾನು ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ರೀಜನ್ನು ಆ್ಯಕ್ಸಿಸ್ ಕೀ ಅದು ನಮ್ಮದು ಕೀ ಆಗಿರುತ್ತೆ. ವ್ಯಾಲ್ಯೂ ಬಂದು ಆ್ಯಪ್ ಸೌತ್ 1 ಮತ್ತು ಅದ್ರದ್ದು ಪಾಸ್ವರ್ಡ್ಗಳಾಗಿರುತ್ತೆ. ಆ್ಯಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಇನ್ಫಾರ್ಮೇಷನ್ ಜಸ್ಟು ಆ್ಯಡ್ ಮಾಡಿ, ಇನ್ನೊಂದು ಆ್ಯಡ್ ಮಾಡಿ ಆ್ಯಕ್ಸಿಸ್ ಕೀ. ಓಕೆ, ತಿರುಗಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ತೀನಿ, ಸೀಕ್ರೆಟ್ ಕೀ. ಓಕೆ, ಅದರದ್ದು ಬಂದು ಸೀಕ್ರೆಟ್ ಕೀ ಬಂದು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಇವಾಗ ಸೇವ್ ಕೊಡಿ. ಇವಾಗ ನಾವು ಕೀ ವ್ಯಾಲ್ಯೂ ಪೇರ್ನ ಜನ್ರೇಟ್ ಮಾಡೋದು, ಅದರದ್ದು ಪಾತ್ ಬಂದು ಪ್ರಾಜೆಕ್ಟ್ 1. ಓಕೆ, ನೆಕ್ಸ್ಟ್ ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಸೀಕ್ರೆಟ್ ಇಂಜಿನ್. ಓಕೆ, ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಆ್ಯಪ್ ರೋಲ್ನ ಎನೇಬಲ್ ಮಾಡಿ. ಆ್ಯಪ್ ರೋಲ್ ಏನಕ್ಕೆ ಅಂತ ಅಂದರೆ, ನೀವಾಗ ಯಾವುದೋ ಒಂದು AWS ಆ್ಯಕ್ಸೆಸ್ ಮಾಡಬೇಕು ಅಂತ EMI ರೋಲ್ ಕ್ರಿಯೇಟ್ ಮಾಡ್ತಿರಲ್ಲ, ಅದೇ ರೀತಿ ಇಲ್ಲಿ ಆ್ಯಪ್ ರೋಲ್ ಅಂತ ಕರಿತೀವಿ. ಇದನ್ನು ಎನೇಬಲ್ ಮಾಡಿ ಮೊದಲು. ಇದನ್ನು ಆ್ಯಪ್ ರೋಲ್ನ ಯಾವ ರೀತಿ ನೀವು AWS ಅಲ್ಲಿ EMI ರೋಲ್ನ ಗ್ರಾಫಿಕ್ ಯೂಸರ್ ಇಂಟರ್ಫೇಸಲ್ಲಿ ಕ್ರಿಯೇಟ್ ಮಾಡ್ತೀರೋ ಆ ರೀತಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದನ್ನು GUI ಮೋಡಲ್ಲೇ ಕ್ರಿಯೇಟ್ ಮಾಡಬೇಕು ನೀವಲ್ಲ, CLI ಮೋಡಲ್ಲೇ. ಇದನ್ನು ಸೆಲೆಕ್ಟ್ ಮಾಡಿ, ವಾಲ್ಟ್. ಓಕೆ, ಇನ್ ಕೇಸ್ ಏನಾದರೂ ಇವಾಗ ನಾನು ಮ್ಯಾನ್ಯುವಲ್ ಆಗಿ ಅದನ್ನು GUIಯಲ್ಲಿ ಎನೇಬಲ್ ಮಾಡಿದೆ, ಇದನ್ನು ನೀವು ಬೇಕಾದರೆ ಇದರಲ್ಲಿ ಎನೇಬಲ್ ಮಾಡ್ಬೋದು, ಜಸ್ಟ್ ಕಮೆಂಟ್ ಲೈನ್ ಮುಖಾಂತರ ಆ್ಯಪ್ ರೋಲ್ನ. ಇಲ್ಲಿ ನೋಡ್ಬೋದು. ಮೊದಲು ಒಂದು ನಿಮಿಷ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ, ಪ್ರಾಜೆಕ್ಟ್ ಟೆರಾಫಾರ್ಮ್ ಅಂತ. ಇದು ಜಸ್ಟು ಸಿಂಪಲಾಗಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ, ಕಾಪಿ ಪೇಸ್ಟ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಲಿಸಿ ಡಿಫೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಸೀಕ್ರೆಟ್ಸು ಮತ್ತು ಕೀ ವ್ಯಾಲ್ಯೂ ಪೇರು ಇದೆಲ್ಲ ಡಿಫ್ರೆಂಟ್ ರೋಲ್ಸ್ಗಳಿಗೆ ನಾನು ಅಸೈನ್ ಮಾಡ್ಕೊಳ್ತಾ ಇರೋದು. ನಾನು ಬರೀ ಕೀ ವ್ಯಾಲ್ಯೂ ಪೇರ್ ಮಾತ್ರ ಬೇಕು ನನಗೆ. ನೀವು ನಾನು ಇಲ್ಲಿ ಎಲ್ಲನೂ ಕೊಟ್ಟಿದ್ದೀನಿ, ನೀವು ಎಲ್ಲನೂ ಬೇಕಾದರೆ ಇದು ಮಾಡ್ಬೋದು, ಯಾವುದೇ ಯೂಸ್ ಮಾಡಿ. ಇವಾಗ ನಾನು ಕೀ ವ್ಯಾಲ್ಯೂ ಪೇರ್ ಯೂಸ್ ಮಾಡೋದ್ರಿಂದ ಜಸ್ಟ್ ಪಾತ್ ಕೀ ವ್ಯಾಲ್ಯೂ ಪೇರ್ ಏನಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು ನಾನು. ಬಟ್ ಎಲ್ಲನೂ ತೋರಿಸ್ತಾ ಇದ್ದೀನಿ ಇಲ್ಲಿ. ಓಕೆ, ಇನ್ನೊಂದು ಸೆಷನ್ ಓಪನ್ ಮಾಡ್ಕೊಳ್ತೀನಿ, ಕ್ಲಿಯರ್. ಜಸ್ಟ್ ಅದೇನಿದೆ ಅದು ಕಾಪಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ನೋಡ್ಬೋದು. ಓಕೆ, HTTPS ಎರರ್ ಬರ್ತಾಯಿದೆ. ನಾವು HTTP ಆಗಿ ಲಾಗಿನ್ ಆಗಿರೋದು. ಎಲ್ಲೋ ನನ್ನ ಕಾನ್ಫಿಗರೇಷನ್ ಹಾಕಿದ್ದೆ. ನೀವು ಆನ್ಲೈನಲ್ಲಿ ಅದನ್ನು ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ತೋರಿಸ್ಬಿಡುತ್ತೆ ಏನು ಎರರು ಅಂತ. AWS ಟೆರಾಫಾರ್ಮ್. ಓಕೆ, ವ್ಯಾಲ್ಯೂಟ್. ಓಕೆ, ಅದು ಇನ್ಬಿಲ್ಟ್ ಆಗಿ HTTPSನ ತಗೊಳ್ತಾ ಇದೆ, ಅದಕ್ಕೋಸ್ಕರ. ನೀವು ಕಮೆಂಟ್ ಹಾಕಿಲ್ಲ ಐ ಥಿಂಕ್. ಓಕೆ, ನೋ ಇಶ್ಯೂ. ಓಕೆ, ಎಲ್ಲೂ ಇಲ್ಲ ಐ ಥಿಂಕ್. ನಾನು ಹಾಕಿದೆ ಬಟ್ ಸೇವ್ ಮಾಡಿಲ್ಲ ಅಷ್ಟೇ. ಓಕೆ, ಜಸ್ಟ್ ಈ ಎರರ್ನ ಕಾಪಿ ಮಾಡಿ ನಾನು ಬ್ರೌಸರಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡೋದು, ಫಸ್ಟ್ ಲಿಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಡೌನ್ ಹೋಯಿತು ಅಂತ ಅಂದರೆ ಅವರೇ ಕೊಟ್ಟಿದ್ದಾರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಇದನ್ನು ಕಾಪಿ ಮಾಡ್ಕೊಳ್ಳಿ ಅಷ್ಟೇ. ವ್ಯಾಲ್ಯೂ ಅಡ್ರೆಸ್ನ ಸೆಟ್ ಮಾಡಿ ಅಷ್ಟೇ. ಓಕೆ, HTTPಗೆ ಸೆಟ್ ಮಾಡಿದೆ. ಇವಾಗ ನೀವು ಈ ಕಾನ್ಫಿಗರೇಷನ್ನ ರನ್ ಮಾಡಿ ಇನ್ನೊಂದು ಸರಿ ನೋಡ್ಬೋದು, ಸಕ್ಸಸ್ ಅಂತ ಬಂತು. ಇವಾಗ ರೋಲ್ ಅಸೈನ್ ಆಗಿದೆ. ಓಕೆ, ಇಲ್ಲಿ ನಾನು ಪೇಸ್ಟ್ ಮಾಡಿಬಿಡ್ತೀನಿ ನಿಮ್ಮದು ಪಬ್ಲಿಕಲ್ಲಿ.
ಇಫ್ ಯು ಗೆಟ್ HTTPS ಎರರ್ ಅಂತ ಕೊಟ್ಟು ಓಕೆ ಅಪ್ಲೈ ದಿಸ್ ಅಂತ ಹಾಕ್ತೀನಿ. ಇದನ್ನ ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಇನ್ ಕೇಸ್ ಏನಾದರೂ ನೀವೇನಾದರೂ SSL ಸರ್ಟಿಫಿಕೇಟ್ ಯೂಸ್ ಮಾಡಿಲ್ಲ ಅಂತಂದರೆ HTTPS ಪ್ರೋಟೋಕಾಲ್ನ. ಓಕೆ ಇಲ್ಲಿದೆ ನೋಡಿ. ಓಕೆ ಕಮೆಂಟ್ ಮಾಡ್ತೇನೆ. ಓಕೆ ಇದು ಇಶ್ಯೂ ಮುಗೀತು. ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ನಾನು ಅಸೈನ್ ಮಾಡ್ತಾ ಇದ್ದೀನಿ ಆ್ಯಪ್ ರೋಲು. ಟೆರಾಫಾರ್ಮ್ ಅಂತ ನನ್ನ ಆ್ಯಪ್ ರೋಲ್ ಬಂದು IMA ರೋಲ್ ಯಾವ ರೀತಿ IMA ರೋಲು ಮತ್ತು ಪಾಲಿಸಿನ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಇಲ್ಲಿ ಪಾಲಿಸಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ನಾನು ಪಾಸ್ವರ್ಡು ಎಷ್ಟು ಟೈಮ್ಗೆ ಎಕ್ಸ್ಪೈರಿ ಆಗಬೇಕು, ಎಷ್ಟು ನಿಮಿಷ ಇರಬೇಕು ಟೋಕನ್ನು, ಆ ರೀತಿ ನೀವು ಇಲ್ಲಿ ಅಸೈನ್ ಮಾಡ್ಕೋಬೋದು. ನೆಕ್ಸ್ಟು ಅದನ್ನು ರೀಡ್ ಮಾಡ್ಕೊಳ್ತೀನಿ. ರೋಲ್ ID ಜನ್ರೇಟ್ ಆಗುತ್ತೆ. ಓಕೆ ರೋಲ್ IDನ ತೊಗೊಳ್ಳಿ, ಒಂದು ಕಡೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲೆಲ್ಲ ಇರುತ್ತೆ, ನೀವು ಇನ್ನೊಂದು ಸರಿ ರೆಫರ್ ಮಾಡಿ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅದು. ಇವಾಗ ಫಾರ್ ಎಕ್ಸಾಂಪಲ್ಲು ಸೀಕ್ರೆಟ್ ID ಎಷ್ಟು ನಿಮಿಷಕ್ಕೆ ಎಕ್ಸ್ಪೈರಿ ಆಗಬೇಕು ಅನ್ನೋದೆಲ್ಲನೂ ಇಲ್ಲಿ ಮೆನ್ಷನ್ ಮಾಡ್ಬೋದು ಮೇಲ್ಗಡೆ ಕಮೆಂಟಲ್ಲಿ. ಓಕೆ ಇದನ್ನು ಕಾಪಿ ಮಾಡ್ತೀನಿ ಸೀಕ್ರೆಟ್ ID. ನಾನಿಲ್ಲಿ ಬಂದು ಸೀಕ್ರೆಟ್ ID ಎಕ್ಸ್ಪೈರಿನೇಷನ್ 10 ಮಿನಿಟ್ಸ್ ಕೊಟ್ಟಿದ್ದೀನಿ. 10 ಮಿನಿಟ್ಸ್ ಆದ ತಕ್ಷಣ ಅದೇ ಆಟೋಮೆಟಿಕಾಗಿ ಎಕ್ಸ್ಪೈರಿ ಆಗುತ್ತೆ. ಓಕೆ ನಂಬರ್ ಆಫ್ ಟೈಮ್ಸ್ ಎಷ್ಟು ಟೈಮ್ ಯೂಸ್ ಮಾಡ್ಬೋದು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ನೀವು ಕಮೆಂಟ್ಸಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇನ್ ಡೀಟೇಲಾಗಿ. ಓಕೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇದು ಕೋಡು main.tf. ಇಲ್ಲಿ ಹೋಗಿ ನಾನೊಂದು main.tf ಅಂತ ಒಂದು ಫೈಲ್ನ ಓಪನ್ ಮಾಡ್ತೀನಿ. ಇಲ್ಲಿಂದ ನಾನು ಅಪ್ಲೈ ಮಾಡ್ತೀನಿ. ನನ್ನ ಡೆಸ್ಕ್ಟಾಪಿಂದ ನಾನು AWSಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಆ್ಯಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಡೈರೆಕ್ಟಾಗಿ ಹಾಕ್ಬೋದು. ಅದು ಹಾಕೋದ್ರಿಂದ ಇಲ್ಲಿ ನೋಡ್ಬೋದು ಇದೆಲ್ಲ ಅಥೆಂಟಿಕೇಷನ್ ಅಷ್ಟೇ. ಪ್ರೊವೈಡರ್ ವಾಲ್ಟ್ ಅಂತ ಇದೆಯಲ್ಲ, ಅಲ್ಲಿಂದ ಫುಲ್ ಪ್ಯಾರಾಮೀಟರ್ಸ್ ತನಕ ಇದೆಲ್ಲ ಅಥೆಂಟಿಕೇಷನ್ನು. ನೀವು ಆ್ಯಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಡೈರೆಕ್ಟಾಗಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ಯಾರಿಗಾದ್ರೂ ಇನ್ ಕೇಸ್ ಗಿಟಬಲ್ ಏನಾದ್ರು ಲೀಕ್ ಆಯಿತು ಅಂತ ಅಂದರೆ ನಿಮಗೆ ಅದನ್ನು ಆರಾಮಾಗಿ ಆ್ಯಕ್ಸೆಸ್ ಹ್ಯಾಕರ್ಸ್ಗಳು ಆರಾಮಾಗಿ ಆ್ಯಕ್ಸೆಸ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ರೀತಿ ಯೂಸ್ ಮಾಡ್ಬೋದು. ಇದು ಸೀಕ್ರೆಟ್ ID ಏನಿದೆ 10 ಮಿನಿಟ್ಸ್ಗೆ ಎಕ್ಸ್ಪೈರಿ ಆಗಿಬಿಡುತ್ತೆ. ಅದನ್ನು ಸಿಕ್ಕಿದ್ರೂ ಅವರು ಏನು ಮಾಡೋಕ್ಕಾಗಲ್ಲ. ಓಕೆ ಇಲ್ಲಿ KVಗೆ ಹೋಗಿ KV ಒಳಗಡೆ ಪ್ರಾಜೆಕ್ಟ್ 1 ಅಂತ ಹಾಕಿದ್ದೀನಿ. ಇಲ್ಲಿ ಬಂದು ಚೇಂಜ್ ಮಾಡಿ ಅಷ್ಟೇ. ನಮ್ಮ ಮೌಂಟ್ ಪಾತ್ ಬಂದು KV, ನೇಮ್ ಬಂದು ಮೌಂಟ್ ಪಾತ್ ಒಳಗಡೆ ಪ್ರಾಜೆಕ್ಟ್ 1. ಓಕೆ ನೆಕ್ಸ್ಟು ಮೇಲ್ಗಡೆ ಪ್ಯಾರಾಮೀಟರ್ಸ್ ರೋಲ್ ID ಸೀಕ್ರೆಟ್ ID ಇದೆಯಲ್ಲ, ಅಲ್ಲಿ ನಾನು ಕಾಪಿ ಮಾಡೋದ್ವಲ್ಲ ಜನ್ರೇಟ್ ಮಾಡಿದಾಗ ಅದನ್ನು ಪೇಸ್ಟ್ ಮಾಡಿ ಅಷ್ಟೇ. ಓಕೆ ಇದರದ್ದು ಪಾತ್ನು ಚೇಂಜ್ ಮಾಡ್ತೀನಿ ನಾನು. ವಾಲ್ಟ್ ಸರ್ವರ್ದು IP ಅಡ್ರೆಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆ ಲಾಗಿನು ಇಲ್ಲಿ ನೋಡ್ಬೋದು. ಆ್ಯಪ್ ರೋಲ್ ನಾವು ಕ್ರಿಯೇಟ್ ಮಾಡೋದಲ್ಲ, ಅದ್ರ ಮುಖಾಂತರ ಲಾಗಿನ್ ಆಗುತ್ತೆ ಅದು ಆ್ಯಪ್ ರೋಲು. ಇಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಇದರೊಳಗಡೆ ನಾವು ರೂಲ್ಸ್ ಆ್ಯಂಡ್ ಪಾಲಿಸೀಸ್ನ ಕ್ರಿಯೇಟ್ ಮಾಡಿದ್ದು. ಓಕೆ ಆ ರೂಲ್ಸ್ ಆ್ಯಂಡ್ ಪಾಲಿಸಿನ ಕ್ರಿಯೇಟ್ ಮಾಡಿದಾಗ ನಮಗೆ ರೋಲ್ ID ಮತ್ತು ಸೀಕ್ರೆಟ್ ID ಎರಡೂ ಜನ್ರೇಟ್ ಆಯಿತು ನೋಡಿ. ಇದನ್ನು ರೀಪ್ಲೇಸ್ ಮಾಡಿ ಅಷ್ಟೇ. ರೋಲ್ ID ಜನ್ರೇಟ್ ಆಗಿರೋದನ್ನು ಎಲ್ಲಿ ಸೇವ್ ಮಾಡಿದೆ ನಾನು, ಮೇ ಬಿ ಸ್ಟಿಕ್ಕಿ ನೋಟ್ಸಲ್ಲಿ ಸೇವ್ ಮಾಡಿದೆ ಅನಿಸುತ್ತೆ. ಇದು ನೋಡಿ, ಇದನ್ನು ಕಾಪಿ ಮಾಡಿ ರೋಲ್ ID. ಓಕೆ ಪಾಸ್ವರ್ಡ್ನ ಪೇಸ್ಟ್ ಮಾಡಿ ಸೀಕ್ರೆಟ್ ID. ಓಕೆ ಇನ್ನೇನಾದ್ರು ಇದೆಯಾ? ಇಲ್ಲ. ಓಕೆ ಐ ಥಿಂಕ್ ಇದು ಚೇಂಜ್ ಮಾಡಬೇಕಾಗತ್ತೆ ನಾವು. ರೀಸನ್ ಬಂದು ಆ್ಯಪ್ ಸೌತ್ 1 ಎಲ್ಲ ನಾವು ಕೊಟ್ಟಿದ್ದು. ಇದು ಆ್ಯಪ್ ಸೌತ್ 1 ಇದೆಯಾ ಅಂತ ಚೆಕ್ ಮಾಡೋಣ ಏನಿದೆ ಅಂತ. ಉಬುಂಟುದು ಸೈನ್ ಇನ್ ಆಗ್ತಾ ಇದ್ದೀನಿ AWSಗೆ. EC2 ಓಕೆ ಸಿಂಗಾಪುರ್ಗೆ ಚೇಂಜ್ ಮಾಡ್ತೀನಿ ಇವಾಗ ನಾನು. ಓಕೆ ಇದರಲ್ಲಿ ನೋಡೋಣ ಇರಿ ಯಾವ್ದು ಕೊಟ್ಟಿದ್ದೀನಿ ಅಂತ ರೀಸನು. ಓಕೆ ಸೀಕ್ರೆಟು KV ಇದರೊಳಗಡೆ ಪ್ರಾಜೆಕ್ಟ್ 1 ಇಲ್ಲಿ ನೋಡೋಣ. ರೀಸನ್ ಬಂದು ನಾನು API ಸೌತ್ ಈಸ್ಟ್ 1 ಕೊಟ್ಟಿದ್ದೀನಿ. ಇದನ್ನು ಕಾಪಿ ಮಾಡಿಬಿಟ್ಟು ನೋಡ್ತೀವಿ ಒಂದ್ಸರಿ ಮರ್ತಾಗುತ್ತೆ. ಓಕೆ ಸೌತ್ ಈಸ್ಟ್ 1 ಓಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು.
ಯಾವ್ದು ಬೇಕಾದ್ರೂ ಕೊಡ್ಬೋದು. ನೀವೇನು ಕೊಟ್ಟಿರ್ತೀರ ಅದರದ್ದು ಆ್ಯಮಿ ನಂಬರ್ ಏನಿದೆ, ಐ ಡಿ ಏನಿದೆ ಅದು ಕೊಡಬೇಕಾಗತ್ತೆ ನೀವು. ಲಾಂಚ್ ಮೇಲೆ ಕ್ಲಿಕ್ ಮಾಡಿ ಉಬಂಟು ಮಿಷಿನ್ ಬೇಕಾಗಿರೋದನ್ನ ಉಬಂಟು ಮಿಷಿನ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಮಿ ಐ ಡಿ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಅಷ್ಟೇ. ಓಕೆ, ಈ ಕೆಳಗಡೆ ಟ್ಯಾಗ್ಸ್ ಕೆಳಗಡೆ ನೋಡ್ಬೋದು ಸೀಕ್ರೆಟು, ಅದೇನು ಬೇಕಾಗಿಲ್ಲ. ಜಸ್ಟ್ ಚೆಕ್ ಮಾಡೋಣ, ಇನ್ ಕೇಸ್ ವರ್ಕ್ ಆಗಿಲ್ಲ ಅಂತಂದರೆ ರಿಮೂವ್ ಮಾಡೋಣ ಅಷ್ಟೇ. ನ್ಯೂ ಟರ್ಮಿನಲ್ಲು ಮೊದಲು ಇನಿಟ್ ಮಾಡ್ತೀನಿ ನಾನು. ಓಕೆ, ಅದೇ ಪಾತಲ್ಲಿ ಇದ್ದೀನಿ, ಪ್ರಾಜೆಕ್ಟ್ ಟೆರಾಫಾರ್ಮ್ ಪಾತಲ್ಲಿ. ಓಕೆ, ಟೆರಾಫಾರ್ಮ್ ಇನಿಟ್. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ಸುಲೈಸೇಷನ್ ಆಗೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ತುಂಬ ಟೈಮ್ ತಗೊಳ್ತಾ ಇದೆ, ಮೇ ಬಿ ಇಂಟರ್ನೆಟ್ ಸ್ಲೋ ಇರ್ಬೋದು ನಮ್ಮದು. ನೀವು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು ಬೇಕಾದರೆ. ಓಕೆ, ಒಂದ್ಸರಿ ಇನ್ಸುಲೈಸೇಷನ್ ಏನಿದೆ ಅದು ಆಗ್ಬಿಟ್ರೆ ಬೇಗನೆ, ಇನ್ನೊಂದ್ಸರಿ ಇಷ್ಟೊಂದು ಟೈಮ್ ತಗೊಳ್ಳಲ್ಲ, ಬೇಗನೆ ಆಗ್ಬಿಡುತ್ತೆ. ಓಕೆ, ಆಯಿತು, ನೋಡ್ಬೋದು. ಓಕೆ, ಟೆರಾಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಬಂತು. ಏನು ಎರರ್ ಇಲ್ಲ. ಓಕೆ, ಓಕೆ, ಇದರಿಂದ ಏನು ಬೆನಿಫಿಟ್ಟು ಅಂತಂದರೆ ನೀವು ಆ್ಯಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಇನ್ ಕೇಸ್ ಏನಾದ್ರು ಗಿಟಬ್ ಡೈರೆಕ್ಟ್ರಿಲಿ ಅಥವಾ ಎಲ್ಲಾದರೂ ಒಂದು ಕಡೆ ಇಕ್ಕಿದಾಗ ಅದೇನಾದರೂ ಲೀಕ್ ಆಯಿತು ಅಂತ ಅಂದರೆ ಅವರು ಡೈರೆಕ್ಟಾಗಿ ಆ್ಯಕ್ಸಿಸ್ ಸಿಕ್ಬಿಡುತ್ತೆ AWS ಏನಿದೆ ನಿಮ್ಮ ಅಕೌಂಟ್ಗೆ. ಈ ರೀತಿ ನೀವು ವಾಲ್ಟ್ನ ಯೂಸ್ ಮಾಡೋದ್ರಿಂದ ಏನು ಅಂತ ಅಂದರೆ ಇಷ್ಟು ಟೈಮ್ ಲಿಮಿಟ್ಸ್ ಅಂತ ಇರುತ್ತೆ. ಆ ಸೀಕ್ರೆಟ್ ಐಡಿ ಏನಿದೆ ನಾನು 10 ಮಿನಿಟ್ಸ್ ಕೊಟ್ಟಿದ್ದೀನಿ. ಆ 10 ಮಿನಿಟ್ಸ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಎಕ್ಸ್ಪೈರಿ ಆಗಿಬಿಡುತ್ತೆ. ಅದರಲ್ಲಿ ಬೇಕಾದರೂ ನೀವು ಒಂದು 20 ಟೈಮ್ಸ್ ಯೂಸ್ ಮಾಡ್ಬೋದು ಆ ಪಾಸ್ವರ್ಡ್ನ, ಅಥವಾ 10 ಟೈಮ್ಸ್ ಯೂಸ್ ಮಾಡ್ಬೋದು. ಆ ರೀತಿ ನೀವು ಟೈಮ್ ಟು ಲೀವ್ನ ಅಸೈನ್ ಮಾಡ್ಬೋದು. ಓಕೆ, ಇವಾಗ ನಾನು ಟೆರಾಫಾರ್ಮ್ ಪ್ಲ್ಯಾನ್ ಮಾಡ್ತೀನಿ. ಇವಾಗ ಚೆಕ್ ಮಾಡ್ತೀನಿ ವರ್ಕಿಂಗ್ ಆಗ್ತಾ ಇಲ್ವೋ ಅಂತ. ಇನ್ ಕೇಸ್ ಏನು ಕೋಡಲ್ಲಿ ಏನಾರು ಎರರ್ ಇತ್ತು ಅಂತಂದರೆ ಇಲ್ಲಿ ತೋರಿಸ್ಬಿಡುತ್ತೆ. ಓಕೆ, ಇನ್ಶುಲೈಸೇಷನ್ ಆಗ್ತಾಯಿದೆ. ಓಕೆ, ಏನು ಎರರ್ ಬರ್ತಾಯಿದೆ. ಓಕೆ, ನಾನು ಅದೇ ಹೇಳಿದ್ನಲ್ಲ ಪ್ರಿವಿಯಸಲ್ಲಿ, ಸೀಕ್ರೆಟ್ ಏನಿದೆ ಅದೇನು ಬೇಕಾಗಿಲ್ಲ ನಮಗೆ. ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಏನಕ್ಕೆ
ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಜಸ್ಟ್ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ. ವ್ಯಾಲ್ಯೂ ಏನಿದೆ ವ್ಯಾಲ್ಯೂನ ಜಸ್ಟ್ ಅದನ್ನು ರಿಮೂವ್ ಮಾಡಿ ಸೇವ್ ಮಾಡಿ ಇನ್ನೊಂದು ಸರಿ ಕೊಡ್ತೀನಿ ಟೆರಾಫಾರ್ಮ್ ಪ್ಲ್ಯಾನ್. ಓಕೆ ನೋಡಿ ರೀಡ್ ಮಾಡ್ಕೊಳ್ತಿದೆ. ಓಕೆ ಆಯಿತು. ಇವಾಗ ನೋಡಿ ಇಲ್ಲಿ ನೀವು ಎಂಟರ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ವಾಲ್ಟ್ ಸರ್ವರ್ ಎಲ್ಲಿತ್ತು, CO ಕ್ಲೌಡ್ ಪ್ರೊವೈಡರ್ ಏನಿತ್ತು ಅಲ್ಲಿಂದ ಅದು ಅಥೆಂಟಿಕೇಟ್ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ಕರೆಕ್ಟಾಗಿತ್ತು ಅಂತ ಅಂದರೆ ಅಥೆಂಟಿಕೇಟ್ ಆಗಿ ಅಲ್ಲಿಂದ ಇಲ್ಲಿಗೆ ಇದು ಮಾಡುತ್ತೆ. ಇಲ್ಲಿ ನೋಡ್ಬೋದು ಆ್ಯಪ್ ಸೌತ್ ಒನ್ನಲ್ಲಿ ಯಾವುದೇ ರೀತಿ ಇನ್ಸ್ಟೆನ್ಸ್ ಇಲ್ಲ. ಇವಾಗ ನಾನು ಟೆರಾಫಾರ್ಮ್ ಅಪ್ಲೈ ಕೊಡ್ತೀನಿ. ಅಪ್ಲೈ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನೋಡ್ಬೋದು ಆಟೋ ಅಪ್ರೂವಲ್ ಕೊಡ್ತೀನಿ ಡೈರೆಕ್ಟಾಗೇ, ಯಾವುದೇ ರೀತಿ ಅದೇನು ಕೂಡ ಅವಶ್ಯಕತೆ ಇರಲ್ಲ. ಓಕೆ ಓಕೆ ನೋಡ್ಬೋದು ರೀಡ್ ಮಾಡ್ತಾ ಇದೆ. ರೀಡ್ ಮಾಡಿ ಅಥೆಂಟಿಕೇಟ್ ಆಯಿತು. ಓಕೆ ಆಯಿತು. ಓಕೆ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ ನೋಡಿ ಮೈ ಇನ್ಸ್ಟೆನ್ಸ್. ಕರೆಕ್ಟಾಗಿ ಅಥೆಂಟಿಕೇಟ್ ಆಯಿತು ಅಂದ್ರೆ ಅಷ್ಟೇ ನಿಮ್ಗೆ ಅಲೋ ಮಾಡುತ್ತೆ ಆ್ಯಕ್ಸೆಸ್ ಕ್ರಿಯೇಟ್ ಮಾಡೋಕ್ಕೆ. ಇವಾಗ ಆಲ್ಮೋಸ್ಟು ನಾನು ಸೀಕ್ರೆಟ್ ಐಡಿನ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಒಂದು 8 ಮಿನಿಟ್ಸ್ ಮೇಲಾಯಿತು. ನಾನು ಡೆಸ್ಟ್ರಾಯ್ ಮಾಡೋಕ್ಕೆ ಹೋದಾಗ ಅದು ಆ್ಯಕ್ಚುಲಿ ಕೇಳಬೇಕು ಈ ಥರ ನಿಮ್ಮದು ಅಥೆಂಟಿಕೇಷನ್ ಪ್ರಾಬ್ಲಮ್ ಇದೆ ಅಥವಾ ಅಥೆಂಟಿಕೇಷನ್ ಫೇಲ್ಡ್ ಅಂತ ನನಗೆ ಎರರ್ ತೋರಿಸ್ಬೇಕು. ಅದು ನೋಡೋಣ. ಓಕೆ ಸ್ಟಿಲ್ ಕ್ರಿಯೇಟಿಂಗ್ ಅಂತ ಬರ್ತಾಯಿದೆ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ ನಾನು. ನೋಡ್ಬೋದು ಇವಾಗ ಟೆಸ್ಟ್ ಅಂತ ಏನಿದೆ ಅದು ಇನ್ಸ್ಟೆನ್ಸು ಎನೇಬಲ್ ಆಗಿದೆ. ನೋಡ್ಬೋದು ರನ್ನಿಂಗ್ ಅಂತ ಬರ್ತಾಯಿದೆ T2 ಮೈಕ್ರೋ. ಇಲ್ಲಿ ನೋಡಿ ಟೆಸ್ಟು ಟ್ಯಾಗ್ ನೇಮ್ ಬಂದು ಟೆಸ್ಟ್ ನೋಡ್ಬೋದು ಇಲ್ಲಿ. ಓಕೆ ಆಗಿದೆ. ಇವಾಗ ಇದನ್ನು ಡೆಸ್ಟ್ರಾಯ್ ಮಾಡೋಣ. ಮೇ ಬಿ ಡೆಸ್ಟ್ರಾಯ್ ಮಾಡಬೇಕಾದ್ರೆ ಆ್ಯಕ್ಚುಲಿ 10 ಮಿನಿಟ್ಸ್ ಮೇಲೆ ಆಗಿದೆ. ಆಯಿತು ಅಂದ್ಕೊಳ್ತೀನಿ. ಇವಾಗ ಒಂದ್ಸರಿ ಟ್ರೈ ಮಾಡೋಣ ಡೆಸ್ಟ್ರಾಯ್ ಮಾಡೋಕ್ಕೆ. ಆಗೋಗಿದೆ. ಇವಾಗ ಏನಾದರೂ ಎರರ್ ಬರುತ್ತೆ ಇಲ್ಲ ತಗೊಳುತ್ತೋ ಅಂತ. ಇನ್ ಕೇಸ್ ಏನಾದರೂ 10 ಮಿನಿಟ್ಸ್ ಆಗೋಗಿತ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಅದು ಎರರ್ ಬರುತ್ತೆ. ಈ ಥರ ಅಥೆಂಟಿಕೇಷನ್ ಫೇಲ್ಡ್ ಅಥವಾ ಸಮಥಿಂಗ್ ಎರರ್ ಬರುತ್ತೆ. ನೋಡೋಣ 10 ಮಿನಿಟ್ಸ್ ಆಗೋಗಿದ್ರೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಓಕೆ ಇಲ್ಲಿ ನೋಡ್ಬೋದು ಎರರ್ ಮೇಕಿಂಗ್ API ರಿಕ್ವೆಸ್ಟ್ ಕೋಡ್ 400 ಎರರ್ ಅಂತ ಬರ್ತಾಯಿದೆ ನೋಡಿ. ಅದು ಅಲೋ ಮಾಡ್ತೀನಿ. ಇನ್ವ್ಯಾಲಿಡ್ ರೋಲ್ ಆರ್ ಸೀಕ್ರೆಟ್ ಐಡಿ ಎಕ್ಸ್ಪೈರಿ ಆಗಿದೆ. ಆಲ್ರೆಡಿ 10 ಮಿನಿಟ್ಸ್ ಆಯಿತು. ಓಕೆ ಇಲ್ಲಿ ನೋಡ್ಬೋದು ಸೀಕ್ರೆಟ್ ಐಡಿ 10 ಮಿನಿಟ್ಸ್ ಕೊಟ್ಟಿದ್ದೀನಿ. ಟೋಕನ್ 10 ಮಿನಿಟ್ಸು. ಟೋಕನ್ ಟೈಮ್ ಟು ಲೀವ್ 20 ಮಿನಿಟ್ಸು. ಓಕೆ ಸೀಕ್ರೆಟ್ ಐಡಿ ಏನಿದೆ ಅದು 10 ಮಿನಿಟ್ಸ್ಗೆ ಆಟೋಮೆಟಿಕ್ಕಾಗಿ ಎಕ್ಸ್ಪೈರಿ ಆಗಿದೆ. ಓಕೆ ನೋಡ್ಬೋದು. ತಿರ್ಗಾ ನಾವು ಹೊಸ್ದಾಗಿ ಜನ್ರೇಟ್ ಮಾಡಬೇಕು ಅಂತಂದರೆ ಸೇಮು ಜಸ್ಟು ವಾಲ್ಟ್ ರೈಟ್ ಏನಿದೆ ಅದನ್ನು ಕಾಪಿ ಪೇಸ್ಟ್ ಮಾಡಿ ಅಷ್ಟೇ. ನಮಗೆ ಸೀಕ್ರೆಟ್ ಐಡಿ ಅಷ್ಟೇ ಬೇಕಾಗಿರೋದು. ಜಸ್ಟು ಪೇಸ್ಟ್ ಮಾಡಿ ಹೊಸ್ದಾಗಿ ಒಂದು ಟೋಕನ್ ಜನ್ರೇಟ್ ಆಗುತ್ತೆ, ಅದನ್ನು ಕಾಪಿ ಮಾಡಿ ಅಲ್ಲಿ ರೀಪ್ಲೇಸ್ ಮಾಡಿ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಎಕ್ಸ್ಪೈರ್ ಆಗ್ತಾ ಇರುತ್ತೆ. ನೀವು ಜಸ್ಟ್ ಜನ್ರೇಟ್ ಮಾಡ್ಕೋಬೋದು ಅಷ್ಟೇ ಹೊಸ್ದಾಗಿ. ಜಸ್ಟು ಸೇವ್ ಮಾಡಿ ಅಷ್ಟೇ. ನಿಮ್ಗೆ ಯಾವಾಗ ಬೇಕೋ ಅವಾಗ ಜನ್ರೇಟ್ ಮಾಡ್ಕೊಳ್ಳಿ, ಯಾವಾಗ ಬೇಕೋ ಅವಾಗ ಇದು ಮಾಡಿ. ಇವಾಗ ನೋಡ್ಬೋದು. ಓಕೆ ರಿಫ್ರೆಶ್ ಮಾಡಿದೆ, ಇನ್ನೂ ಡೆಸ್ಟ್ರಾಯ್ ಆಗ್ತಾಯಿಲ್ಲ. ಏನಾದರೂ ಎರರ್ ಓಕೆ ಎರರ್ ಬಂದಿದೆ. ಓಕೆ ಇಲ್ಲ ಎರರ್ ಬಂದಿಲ್ಲ ಯಾವುದೂ. ರೀಡ್ ಆಗ್ತಾ ಇದೆ ರಿಫ್ರೆಶಿಂಗ್ ಸ್ಟೇಟ್. ಓಕೆ ರೀಡ್ ಕಂಪ್ಲೀಟ್ ಆಯಿತು. ಓಕೆ ಇಲ್ಲಿ ನೋಡ್ಬೋದು ಮೈನಸ್ ಅಂತ ಬರ್ತಿದೆ ಅಂತ ಅಂದರೆ ರೆಡ್ ಕಲರ್ ಬಂತು ಅಂದರೆ ಡೆಸ್ಟ್ರಾಯಿಂಗ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಹೋಗ್ಬಿಟ್ಟು ಚೆಕ್ ಮಾಡೋಣ ಇನ್ಸ್ಟೆನ್ಸು ಡೆಸ್ಟ್ರಾಯ್ ಆಗ್ತಾ ಇದೆಯೇನು ಅಂತ. ಇಲ್ಲಿ ನೋಡ್ಬೋದು ಶಟ್ ಡೌನಿಂಗ್ ಅಂತ ಬರ್ತಾಯಿದೆ. ಓಕೆನಾ, ಈ ರೀತಿ ನೀವು ಕ್ರಿಯೇಟು ಮತ್ತು ಡೆಸ್ಟ್ರಾಯ್ ಮಾಡ್ಕೋಬೋದು. ಈ ರೀತಿ ನೀವು ಸೆಕ್ಯೂರಾಗಿ ಅಥೆಂಟಿಕೇಷನ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ವಾಲ್ಟ್ ಮುಖಾಂತರ. ಓಕೆ ಸ್ಟಿಲ್ ಡೆಸ್ಟ್ರಾಯಿಂಗ್ ಅಂತ ಬರ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಡೆಸ್ಟ್ರಾಯ್ ಆಗಿರುತ್ತೆ. ಟರ್ಮಿನೇಟೆಡ್ ಅಂತ ಬರುತ್ತೆ ನೋಡಿ. ಓಕೆ ಟರ್ಮಿನೇಟೆಡ್. ಇಷ್ಟೇ ಈ ವಿಡಿಯೋದು ಇನ್ಫಾರ್ಮೇಷನ್ನು. ಓಕೆ.